ಪಾವನ. ನಾನ ನೀನು ಪಾವನನಲ್ಲದೆ ಮತ್ತೇನು ಬಾ. ಎಲ್ಲರ ಪಾಪವನ್ನು ತೊಳೆಯುವ ಗಂಗೆ ನಿನ್ನ ಮಗಳು. ಪಾವನರಿಗೆ ಪಾವನ. ಹರಿಹರತಿ ಪಾಪಾನಿ. ಹೌದಾ? ಹೌದೌದು. ಹರಿಹರಿ ಅಂತ ಹೇಳಿದ್ರೆ ಪಾಪ ಎಲ್ಲ ಕರಗಿ ಹೋಗ್ತದೆ ಅಂತ. ಹರಿದು ಗೋಪುದು ಪಾಪ. ಆದದ್ದರಿಂದ ನೀನು ಪಾವನ. ಅಯ್ಯೋ ಪಾಪ ಬಾವ, ನೀನು ಯಥಾರ್ಥ ಹೇಳ್ಬೇಕು. ನಿನಗೆ ಲೆಕ್ಕ ಬರ್ತದ ಭಾವ? ಇಲ್ಲ, ನನಗೆ 1-8 ವ್ಯತ್ಯಾಸವೇ ಗೊತ್ತಾಗುದಿಲ್ಲ. ನನಗೂ ನಾರದರಿಗೂ ಹಾಗೆ. ನಾರದರಿಗೂ ಹಾಗೆ ಅಲ್ಲ, ನಿನ್ನ ಲೆಕ್ಕ ತಪ್ಪಿಸಿ ನಾರದನ ಮಾತು ಕೇಳಿ ಕಂಸ ಸತ್ತದ್ದು. ಹೌದೌದು. ಅದು 1-8, 2-7 ಆರೋಹಣ ಅವರೋಹಣ ಏನೆಲ್ಲ ಮಾಡ್ತಿ ಭಾವ ನೀನು. ಒಮ್ಮೊಮ್ಮೆ ಆರೋಹಣ ಅವರೋಹಣ ಎಂಥದ್ದು ಅಂತಲೇ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ ಅಂತಾದರೆ ಯಾರಿಗೂ ಗೊತ್ತಾಗುವುದಿಲ್ಲ ಅಂತಲ್ಲ. ಅಲ್ಲ ಅಲ್ಲ ಅಲ್ಲ, ಕೆಲವರಿಗೆ ಗೊತ್ತಾಗುವುದಿಲ್ಲ. ಹಾಗೆ ಭಾಗವತರಿಗೆ ಗೊತ್ತಾಗ್ತದೆ. ಹೌದು. ನೀ ಭಾಗವತ ಶಿಖಾಮಣಿ ಅಲ್ವಾ? ಅಯ್ಯೋ, ನಾನು ಭಾಗವತ ಶಿಖಾಮಣಿ ಅಂತದ್ದು ಅಲ್ಲದೆ ಇದ್ರೆ ನಾನು ಸಣ್ಣ ಭಾಗವತ. ದೊಡ್ಡ ದೊಡ್ಡ ಭಾಗವತರುಗಳೆಲ್ಲ ಇದ್ದಾರೆ. ನಿನ್ನನ್ನೊಂದು ಹಾಡಿ ಹೋಗಳುವವರು ಇದೊಂದು ಎಂತೆಂಥ ಭಾಗವತರು ಇದ್ರು ಅಲ್ಲ. ಇದು ಈಗ ನೆನಪಿಸಿಕೊಳ್ಳಿಕ್ಕೆ ಏನೋ ಒಂದೆರಡು ಮಾಡ್ತಾರೆ ಬಿಟ್ರೆ. ಹೌದೌದು, ಇರ್ಲಿ. ನೆನಪೇ ಸಿಹಿ ಕೆಲವು ಸಲ. ಹೌದೌದು ಭಾವಯ್ಯ. ಓ, ಎಂತಾಯ್ತು ಬಾವ? ದೇವ ಪರಮೇಶ ಪಂಕಜೋದ್ಭವ ತಾತ, ನಿನ್ನಲ್ಲಿ ನಾನು ಕೇಳಿಕೊಂಡದ್ದು ಹಾಗೆ ಅಲ್ವಾ? ನನ್ನ ರಥಕ್ಕೊಂದು ಸಾರಥ್ಯನ್ನು ಮಾಡಿ ನನ್ನನ್ನು ಉಳಿಸಬೇಕು ಅಂತ. ಹೌದು. ನೀನು ದೇವ, ಜಗದ ದೇವ. ದೇವ ಲಾಲಿಪುದು. ದೇವರು ಈ ಪ್ರಪಂಚದಲ್ಲಿ ಲಾಲಿಸುವುದಕ್ಕಾರಂಭ ಮಾಡಿದ್ರು ಅಂತಾದ್ರೆ ಯಾವುದು ಪಾಲಿಸಲ್ಪಡುತ್ತದೆ ಅಂತ ಲೆಕ್ಕ. ದೇವರು ಮುನಿದು ಲಾಲಿಸುವುದನ್ನು ಬಿಟ್ರೆ ಅದು ಪಾಲಿಸಲ್ಪಡುವುದಿಲ್ಲ ಅಂತ ಲೆಕ್ಕ. ಅದು ಹೋಗ್ಲಿಕ್ಕೆ ಹುಟ್ಟಿದ್ದು ಅಂತ ಲೆಕ್ಕ. ದೇವ ಲಾಲಿಪುದೀಗ ಏನಾಯ್ತು? ಬಿಡದೊಂದು ಯೋಜನ ಕಾವಿರೋಧಿಯ ರಥವ. ಬಿಡದೊಂದು ಯೋಜನಕ್ಕೆ ಅಂತ ನಿಲ್ಲಿಸಿದ್ರೆ ಮಾತ್ರ ಹೆಚ್ಚು ಕಡಿಮೆ ಆಗ್ತದೆ. ತಕ್ಕೊಳ್ಬೇಕು. ಬಿಡದೊಂದು ಯೋಜನ ಕಾವಿರೋಧಿಯ ರಥವ. ನೀನು ನೋಡುವ ಹಾಗೆ ಎಷ್ಟು ಚಂದ ಹಾರಿಸಿದಿ, ಗರ್ರನೆ ತಿರುಗಿತು. ಹೌದಾ? ಆ ತಿರುಗುವಾಗ ಶಬ್ದ ಕಿರ್ರನೆ. ಒಟ್ಟಿನಲ್ಲಿ ಹೇಳುವುದಿದೆ ರಿಪುವಿನ ಡಾವರ. ನಾನು ಎನ್ನುವ ಅಹಂಕಾರ ಇಳಿದೇ ಹೋಗಿದೆ. ಇಳಿಲಿಲ್ವಾ? ನಮ್ಮ ಮಾವಯ್ಯ ಅವರೊಂದು ಆ ರಥಕ್ಕೆ ಒದಗಿ ಬಂದ ಕಾರಣ ಏನೋ ಆ ರಥ ಮತ್ತೆ ಯಥಾಸ್ಥಾನದಲ್ಲಿ ನಿಲ್ಲುವ ಹಾಗಾಯ್ತು ಬಿಟ್ರೆ ಬಂದು ನಿಂತಿತು. ಇಲ್ಲದಿದ್ರೆ ನಾನು ಹಾರಿಸಿದ ಪೆಟ್ಟಿಗೆ ಶಮಂತ ಪಂಚಕದ ಹತ್ತಿರ ಆ ಪರಶುರಾಮ ದೇವರು ಮಾಡಿದ 5 ಸಮುದ್ರದ ಕೊಳ ಉಂಟಲ್ಲ ಅಲ್ಲಿ. ಹೌದೌದೌದು, ಆ ರಕ್ತದ ಕೊಳ ಶಮಂತ ಪಂಚಕ. ಅದಕ್ಕೆ ಎಂಥದ್ದು ರಾಮ ಸಮುದ್ರ ಅಂತ ಹೇಳುದು. ಹೌದೌದು, ಅದರ ಹತ್ತಿರ ಹೋಗಿದೆ. ಮತ್ತೆ ತೀರ್ಥ ಬಿಡ್ಲಿಕ್ಕೆ, ಎಳ್ಳು ನೀರು ಬಿಡ್ಲಿಕ್ಕೆ ಮಾತ್ರ ಬಾಕಿದ್ದದು. ಹೌದು. ಅವರ ಅಪ್ಪನಿಗೆ ತರ್ಪಣ ಬಿಟ್ಟ ಹಾಗೆ ಇವನಿಗೂ ಯಾರಾದ್ರೂ ಮಕ್ಕಳು ಬಾಕಿದ್ರೆ ಬಿಡಬೇಕಿತ್ತು. ಅಷ್ಟು ಮಾಡಿದ್ದೇನೆ ನಾನು. ಆಗ ಏನು ಮಾಡಿದವ? ಏನು ಮಾಡಿದ? ಜೀವದಾಶೆಯನ್ನು ಬಿಟ್ಟು ಜೀವದಾಶೆಯ ಬಿಟ್ಟು ಪತ್ತು ಬಿಲ್ಲದರಾಗಿ ಬರುತ್ತವನು ಮತ್ತ ಆ ದಿವರಾತ್ಮಜ ನಿತ್ಯನಾಥನ ಅನುಭೋಗ ಭಾವದಿ ಪೊಗಳುವಿರಿ ಜೀವದಾಶೆಯ ಬಿಟ್ಟು ಪತ್ತು ಬಿಲ್ಲದರಾಗಿ ಬರುತ್ತವನು ಮತ್ತ. ಭಾವಯ್ಯ, ಓ, ಒಂದು ಯೋಜನ ತೆಗೆದು ಬಿಟ್ಟದರಲ್ಲಿ ಹಾರಿ ಹೋಗಿ ಅಲ್ಲಿ ನಿಂತಿದೆ. ನಾನು ನಿನಗೆ ಲೆಕ್ಕ ಬರುವುದಿಲ್ಲ ಅಂತ ಕೇಳಿದ ಅದಕ್ಕೆ ಅವ ಏನು ಮಾಡಿದ? ಮರಳಿ ಬಂದ. ಹಿಂದೆ ಸರಿಯಲರಿಯದ ಗಾಲಿಗಳಿಂದ ಕೂಡಿದಂತಹ ನಮ್ಮ ರಥವನ್ನು
ಅವ ಹಿಂದೆ ಸರಿಸಿದ್ದಲ್ಲ, ಹಾ ಜಾರಿಸಿದ್ದು. ಹಾ 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 ನಮ್ಮ ರಥದ ಚಕ್ರ ತಿರುಗಲೇ ಇಲ್ಲ. ಹಿಂದೆ ಸರಿದುದು. ಅದು ಈ ರಕ್ತ, ಕೆಸರು, ಮಾಂಸ, ಮಜ್ಜೆ ಎಲ್ಲ ಹಾ. ಇಲ್ಲಿ ಕಾಲಿಟ್ರೆ ಜಾರ್ತದೆ. ಜಾರ್ತದೆ. ಆಗ ಒಂದು ಹೊಡೆದನೋ ಆಗ 10 ಬಿಲ್ ಅಂತರ. ಚಕ್ರಕ್ಕೆ ಗೊತ್ತೇ ಆಗಲಿಲ್ಲ ಜಾರಿದ್ದು. ಛೇ, ಎಷ್ಟು? ಒಂದು 10 ಬಿಲ್ ಅಂತರ. ಯಾವ ಬಿಲ್ಲು? ಯಾವ ಬಿಲ್ಲು? ಒಂದು ಸಣ್ಣ ಬಿಲ್ಲು. ಹಾ 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 ಹಾ. ಇದು ಒಂದು ಬಿಲ್ಲಿನ ಅಳತೆ. ಹಾ. ಇಂಥದ್ದೇ 3 ಕೈ, 6 ಕೈ, 9 ಕೈ ಇಂತ ಉಂಟು. ನಮ್ಮದು ದೊಡ್ಡ ಬಿಲ್ಲು. ಹಾ 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 ಹಾ, ಅದೌದು. ಹೌದಾ? ಗಾಂಡೀವ ಇಂಥ ಬಿಲ್ಲು ಒಂದು ಇತ್ತಂತೆ ಹಿಂದೆ. ಹಾ, ರಾಮದೇವರ ಕೈ. ಕೋದಂಡ. ಕೋದಂಡ ಸದ್ಯ ಈಗ ನಮ್ಮಲ್ಲಿ ದೊಡ್ಡ ಬಿಲ್ಲು ನಿನ್ನದು. ಮತ್ತೆಂತದ್ದು? ಮತ್ತೆ ಯಾರ ಬಿಲ್ಲು? ಬಿಲ್ಲನ್ನಿಟ್ಟು ಲೆಕ್ಕ ಮಾಡಿದ್ರೆ ಹೌದೌದು, ಎಲ್ಲ 5 ಆಗ್ಲಿಕ್ಕಿಲ್ಲ. ಇಷ್ಟು ದೊಡ್ಡ ಬಿಲ್ಲು ಮತ್ತೆ ಯಾರು? ಸಾಮಾನ್ಯ ಯೋಧರ ಕೈಯಲ್ಲಿರಬಹುದಾದಂತಹ ಒಂದು 2 ಕೈಯಷ್ಟು ಉದ್ದದ ಬಿಲ್ಲನ್ನಿಟ್ಟು ಕೋದಂಡ ಸದೃಶ ಗಾಂಡೀವ. ಒಂದು 10 ಬಿಲ್ಲಂತರ. ಒಂದು 10 ಬಿಲ್ ಅಂತರ. ಹಿಂದೆ ಸರಿದುದು. ಹೌದೌದು. ಅದು ಯಾಕೆ, ಹೇಗೆ, ಏನು? ಜೀವದಾಶೆಯನ್ನು ಬಿಟ್ಟು ಗರಿಷ್ಠ ಗರಿಷ್ಠ ಯತ್ನ ಮಾಡಿದ್ದಾನೆ ಅರ್ಜುನ. ಇಷ್ಟು ಮಾಡಿದಾಗ ನಾನು ಏನಾದ್ರೂ ಮಾಡಬೇಕಲ್ಲ, ಏನಾದ್ರೂ ಮಾಡಬೇಕಲ್ಲ. ಹೌದೌದೌದು. ಈ ಏನಾದ್ರೂ ಮಾಡಬೇಕಲ್ಲ ಅಂತ ಹೇಳುವ ಒಂದು ಅಂಗುಂಟಲ್ಲ, ಅದರಲ್ಲಿ ಎಂತದಾದ್ರೂ ಒಂದು ಮಾಡಿಬಿಡ್ತಾರೆ. ನಿನ್ನ ಭಾಷೆಯಲ್ಲಿ ಹೇಳುದಾದ್ರೆ ಏನಾದ್ರೂ ಮಾಡಿ ಸಾಯ್ಬೇಕಲ್ಲ. ಒಂದು ಹೋಕಾಲದಲ್ಲಿ, ಹೋಗುವ ಕಾಲ ಅಂತ, ಹೋಕಾಲ. ಆ ಕಾಲದಲ್ಲಿ ಎಂತದ್ದೋ ಒಂದು ಮಾಡಿದ. ದೇವರೇ, ಎಂತದ್ದು? ನೀನು ರಥದಿಂದ ಕೆಳಗೆ ಹಾರಿದ್ದೋ, ನನಗೆ ದೇವರ ಹಣೆ ಗೊತ್ತಿಲ್ಲ ನಿನ್ನ ಬಾಯಿ ಇಷ್ಟು ದೊಡ್ಡದು ಉಂಟು ಅಂತ. ಹೌದಾ? ನೀನ್ ಇಷ್ಟು ದಿವಸ ನಿನ್ನದೇ ಬಾಯಿ ದೊಡ್ಡ. ನಾನು ಒಂದು ಪ್ರಸಂಗ ಕೇಳಿದ್ದೇನೆ, ಬಾಯಿಯೊಳಗೆ ಮೂಜಗವ ತೋರಿದ ಅಂತ. ಹೌದು. ನನಗೆ ಎಂತದಾಯ್ತು, ನೀನು ಕಪ್ಪು ಮಣ್ಣು ತಿಂದಿ. ಆಗ ನಿನ್ನ ಅಮ್ಮ ನಿನ್ನ ಬಾಯಿ ಬಿಡಿಸಿದಳು. ಆಗ ಬಾಯಿ ಇಡೀ ಕಪ್ಪು ಕಪ್ಪು ಕಂಡಿತು. ತಲೆ ತಿರುಗಿ ಬಿದ್ದಳು. ತಲೆ ತಿರುಗಿ ಬೀಳುವಾಗ ಎಲ್ಲರೂ ಹೇಳಿದ್ರು, ಯಶೋದಮ್ಮ 3 ಲೋಕ ನೋಡಿದಳು, ಯಶೋದಮ್ಮ 3 ಲೋಕ ನೋಡಿದಳು. ಎಚ್ಚರಾದ ಮೇಲೆ ಆ ಹೆಂಗಸು ಕೂಡ ಅಂತ ಈ ಸ್ಮೃತಿ ತಪ್ಪಿ ಬಿದ್ದವರಿಗೆ ಎಬ್ಬಿಸಿ ಹೇಳಿದ್ರೆ ಒಂದು ಕನಸಿನ ಹಾಗೆ ಕಾಣುವುದು ಭ್ರಮೆ. ಮತ್ತೆ ಹೌದು ಅಂತಲೇ ಅವ್ರು ಎಣಿಸುವುದು. ಬಾಬಾ, ಹಾಗೆ ಕಾಣದನ್ನು ಕಂಡಾಗ ಎಷ್ಟು ಚಂದ ಹೇಳ್ತಿ ಬಾಬಾ. ನೀನು ಎಳ್ಳುಂಡೆ ತಿಂದದ್ದು. ಹೌದೌದು. ಅದರೊಟ್ಟಿಗೆ ಮಣ್ಣು ತಿಂದೆ. ಅದು ಕಪ್ಪು ಉಂಟಲ್ಲ, ಈ ಕೆಲವು ದೇವರ ಪೂಜೆಗೆಲ್ಲ ಅದು ಕಪ್ಪಿನ ಉಂಡೆ ಮಾಡ್ತಾರೆ. ಅದೇನು? ಎಳ್ಳು. ಅದು ಕಪ್ಪೆ ಇರುದು. ಕಪ್ಪಿರುವುದು. ಎಂತದ್ದು ಮಾಡಿದ್ದಾರೆ. ಬಹುಶಃ ಶನಿ ಪೂಜೆ ಮತ್ತೆ ಇಂಥದ್ದು ಗೊತ್ತಿಲ್ಲ ನನಗೆ. ಅದರ ಬಗ್ಗೆ ನೀನೇ ಹೇಳ್ಬೇಕು. ಅಲ್ಲ, ಹೇಳಿದ್ ನಾನು. ಹಾಗೆ ಬಾಯಿ ದೊಡ್ಡದಿರ್ಬೋದು ಕೃಷ್ಣನದ್ದು ಅಂತ ಎಣಿಸಿದ್ದೆ, ಆದ್ರೆ ಇಷ್ಟು ದೊಡ್ಡದುಂಟು ಅಂತ ನನಗೆ ಗೊತ್ತಿಲ್ಲ. ಮೊಸಳೆಯ ಬಾಯಿ ಆದ್ರೂ ಅದಿತ್ತು, ನಿನ್ನ ಬಾಯಿ ಅಲ್ಲ. ನಿನ್ನ ಇಲ್ಕಿವಿಯವರೆಗೆ ನಿನ್ನ ಬಾಯಿ. ನನಗೆ ಆನಂದ ಆದ್ದು. ಪೂತುರೆ ಮಜರೆ ಮಜ ಬಾಪುರೆ. ನಾನು ಕೇಳಿಲ್ಲ ಅಂತಲ್ಲ, ಆ ಶಬ್ದ ಕೇಳಿದ್ದೇನೆ. ಆದ್ರೆ ಇಷ್ಟು ಚಂದ, ಇಷ್ಟು ಅಂದ, ಇಷ್ಟೊಂದು ಇಂಪಾಗಿ ನೀನು ಹೇಳಿದ್ದನ್ನು ನಾನು ಕೇಳಿ. ದಣು ಧಣು ಧಣು ಅಂತ ಹೇಳಿದ್ದೇನೆ. ನಿನ್ನ ಕಣ್ಣು ಅಂತ ಹೇಳಿದ್ರೆ ಕಣ್ಣು ತಿರುಗತಾ ಇರುವುದು ನಿನ್ನ. ಅದು ಕೆಲವು ಸಲ ಕೆಲವರೆಲ್ಲ ಹೇಳಿದ್ರು, ತುಂಬಾ ಹೆಂಡತಿಯರಿದ್ರೆ ಕಣ್ಣು ತಿರುಗುವುದು ಅಂತ. ಅದೆಂತದಕ್ಕೆ ಬಾಬಾ? ಅಂದ್ರೆ ಅವರು ಇಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅಂತ ನೋಡುವಾಗ ಹೆಂಡತಿ ಆಚೆ ಹೋಗ ಕಣ್ಣು ತಿರುಗುದಿಲ್ವಾ? ಹಾಗೆ ನನ್ನದು ಸ್ವಲ್ಪ ಹೆಚ್ಚು ತಿರುಗುತ್ತದೆ. ನನಗೊಂದು 2 3 4 ಉಂಟಲ್ಲ. ಹಾಗೆ ನೀ 3 ಲೋಕಕ್ಕೆ ಹೋದ ಬಾವ? ಅಲ್ಲ, ಹೇಳಿದ್ದು ಕಣ್ಣು ತಿರುಗ್ತದೆ ನಿನ್ನದು. ಆದ್ರೆ ಇಷ್ಟು ದೊಡ್ಡದಾಗಿ ನಿನ್ನ ಕಣ್ಣು ಉಂಟು ಅಂತ ನಾನು ಇವತ್ತೇ ನೋಡಿದ್ದು. ಬೆರಗಿನಿಂದ ನೋಡಿ. ಮುಖದಲ್ಲಿ 2 ಕಣ್ಣು ಮಾತ್ರ, ಇಷ್ಟು ದೊಡ್ಡದು. ನಿಬ್ಬೆರಗಾಗಿ ನೋಡಿದ್ದು ನಾನು. ಬೇಡ ಬಾವ. ಎಂತದ್ದು ಬೇಡ? ಮರ್ಯಾದೆ ಹೋಯ್ತು ಅಂತ. ಯಾರಿಗೆ? ನನ್ನದು. ಅದ್ಯಾಕೆ? ಅವನನ್ನು ಹೊಗಳುವುದಕ್ಕೂ ನಿನ್ನ ಮರ್ಯಾದೆ ಹೋಗುವುದಕ್ಕೆ ಅದೆಂತದ್ದು ಸಂಬಂಧ? ನನ್ನಲ್ಲಿ ಏನೂ ಇಲ್ವಾ? ಭುಜಬಲದಲ್ಲಿ ಭುಜಬಲದೊಳಗೆ ನೀ ಕಂಡೆ ಬಂದಿರಿ.
ಹೇಳು ಒಂದು 10 ಹೆಸರು ಹೇಳು, ಇಲ್ಲ ಅದನ್ನು 3 ಬಾರಿ ಹೇಳು. ಗೋವಿಂದ 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 ಅಂತ. ಅಲ್ಲ, ಕೆಲವು ಪ್ರಸಂಗದಲ್ಲಿ ನೀನು ನನ್ನನ್ನು ಹೊಗಳಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಆ ಮಾಗದನ ಎದುರು ನಿಲ್ಲಿಸಿ ಸಮರದೋರ್ದಂಡ ವಿಜಯ ಅರ್ಜುನ ದೇವ ನಿನ್ನ ಹೊಗಳಿಕೆಯನ್ನೆಲ್ಲ ಕೇಳಿ ಸತ್ಯ ಅಂತ ನಂಬಿದ್ರೆ ಕೆಲವು ಪ್ರಸಂಗದಲ್ಲಿ ಹೀಗೆ ಮರ್ಯಾದೆ ತೆಗೆಯುವುದು ಭಾವ. ಎಂತದ್ದಾಯ್ತು ಭಾವ ಈಗ? ಅಷ್ಟಲ್ಲ, ಕೆಲವರನ್ನೆಲ್ಲ ಕೆಲವರು ಪರಿಚಯ ಮಾಡುವಾಗ ಮರ್ಯಾದೆಯೇ ತೆಗೆಯುವುದು. ಹೌದು, ಆಗಲಿ, ನೀನು ಮಾಡಿದಷ್ಟೇ. ಈಗ ನನಗೆ ಎಷ್ಟು ಬೇಸರ ಆಗ್ತದೆ ಗೊತ್ತುಂಟು. ಬಾಕಿದ್ದವರು ಏನ್ ಬೇಕಾದ್ರೆ ಹೇಳಿ, ನೀನು ಹೇಳುವಾಗ ಬೇಸರ ಆಗುದು. ಅದೇನು? ಈಗ ನಮ್ಮನ್ನು ಬೈಯೋರೆ ಅಂತ ಕೆಲವರು ಇದ್ದಾರೆ. ಹೌದು, ಬೈಯದಿದ್ರೆ ನಮಗೆ ಬೇಸರ ಆಗ್ತದೆ. ಅವ್ರು ಏನು ಮಾಡಿದ್ರು ಬೈಯುತ್ತಾ ಇಲ್ಲ ಅಂದ್ರೆ ದಿನೋ ನಮ್ಮನ್ನು ವಿರೋಧ ಮಾಡುವವರು ಮಾಡದೇ ಇದ್ರೆ ನಮಗೆ ಮತ್ತೊಂದು ಸಂಶಯ ಹುಟ್ಟಿಕೊಳ್ಳುವುದು. ಹೌದು, ಅವರೀಗ ಸುಮ್ಮನಾದದ್ದೇ ನಮ್ಮನ್ನು ತೆಗಿಲಿಕ್ಕ ಏನಾದ್ರೂ ಬೇರೆ ಚಟುವಟಿಕೆ ಕಾಣ್ತದ, ಹಾಗಾಗುದು, ನಮಗೆ ಗೊಂದಲ ಆಗಿ ಬಿಡ್ತದೆ. ಈಗ ಕರ್ಣನಿಗೆ ಹಾಗೆ ಅನ್ನಿಸಿರ್ಬೋದು, ಇದೆಂತದ್ದು ಇದು ಅರ್ಜುನ ಧನುಸು ಕೆಳಗಿಟ್ಟಿದ್ದಾನಲ್ಲ ಅಂತ. ಅದಾವ ಸೋತ ಅಂತ ಲೆಕ್ಕ ಮಾಡಿದ್ದಾನೆ. ಅವ ಅವಿವೇಕಿ, ಅವನಿಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ. ಈಗ ಬುದ್ಧಿ ಇದ್ದ ನಿನಗೆ ಎಂತಾಯ್ತು ಬಾ? ಬುದ್ಧಿ ಎಂತದಕ್ಕೆ ಇನ್ನು? ನನ್ನ ಬುದ್ಧಿಯನ್ನು ತಿಂದಾಯ್ತಲ್ಲ ನೀನು. ನನ್ನ ಭುಜಬಲದಲ್ಲಿ ಸಹಸ್ರಾರ್ಜುನನಿಗಿಂತ ಮಿಗಿಲಾದ ಅರ್ಜುನ ದೇವ. ಅಶರೀರವಾಣಿ ಅದದ್ದು. ಹೌದು, ಮತ್ತೆ ಹುಟ್ಟುವಾಗಲೇ ಆಗಿದೆ. ಹೌದಾ? ಸಹಸ್ರಾರ್ಜುನದ ಬಲಕ್ಕಿಂತ ಸಹಸ್ರ ಮಡಿಮೆಗಿಲು ಅಂತ ಅಶರೀರವಾಣಿ. ಹೌದು, ಮತ್ತೆ ಆದ್ರೆ ಒಟ್ಟಿಗೆ ಇರುವವರೇ ಅದನ್ನು ತೆಗೆಯುವುದು ಅಂತ. ಅದು ಯಾರು ಭಾವ? ನೀನೇ, ಬೇರೆ ಯಾರು? ನೀನೇ. ನನ್ನ ಮರ್ಯಾದೆ ತೆಗಿಲಿಕ್ಕೂ ನನಗೆ ಮರ್ಯಾದೆ ಕೊಡ್ಲಿಕ್ಕೂ ನೀನು ಬಿಟ್ರೆ ಬೇರೆ ಯಾರು? ನಾನು ಏನು ಮಾಡಿದೆ? ನೀನು ಯಾವಾಗ ತೆಗ್ತಿ ಯಾವಾಗ ಕೊಡ್ತಿ ಅಂತ ನಾವು ಉಂಟು ಅಂತ ಕೈ ಹಾಕುದು, ನೀನು ತೆಗೆದಿರ್ತಿ. ಏನಾಯ್ತು ಬಾವ? ನಾನೇನು ಮಾಡಿದೆ? ಕುನ್ನಿ ಕರ್ಣ ಅದು ಹಾಗಲ್ಲ ಹೇಳುದು. ರಾಧೇಯ ಕುನ್ನಿ ರಾಧೇಯ ಎಂತದ್? ಎಲ್ಲಿ ಯಾವ ಭಾವ ಅಂತಿಲ್ವ? ಭಾವ ಎಲ್ಲ ಒಂದೇ. ನನಗೆ ನಾಲಿಗೆಯ ಹರಿತ ಹೋಗಿದೆ. ನನಗೆ ಶಬ್ದದಲ್ಲಿರುವ ಖಾರವೇ ಕಳ್ಕೊಂಡಿದೆ. ನಿನಗೆ ನೀನು ಖಾರ ಬಿಡುವುದು ಅಂದ್ರೆ ಪ್ರಪಂಚ ನಂಬಿತ. ಒಂದು ಅರ್ಜುನ ಅಂದ್ರೆ ಖಾರ. ನೀನು ಎಂತದನ್ನು ಹೇಳುದು? ಯುದ್ಧದ ಉತ್ಸಾಹ. ನನಗೆ ಎಂತದ್ದು ಬೇಡ ಅಂತಾಗಿದೆ. ವೈರಾಗ್ಯ. ನನ್ನನ್ನು ನೀನು ಈಗ ಒಟ್ಟಿಗೆ 2 ಜನ ಸ್ಪರ್ಧೆ ಮಾಡುವ. ಇದೆಂತ ನೀ ಚಾತುರ್ಮಾಸಕ್ಕೆ ಕೂತದ್ದ? ಆವತ್ತು ಕೂತಾಗೆ ಎಂತದಕ್ಕೆ? ಹಾಗೊಮ್ಮೆ ಕೂತಿದ್ಯಲ್ಲ ಕಪಟ ಸನ್ಯಾಸಿಯಾಗಿ. ಈಗ ಹಾಗೋ ವೈರಾಗ್ಯ ಬರುವುದಕ್ಕೆ? ಇದು ಪ್ರಸಂಗ ಅದಲ್ಲ, ಇದು ಬೇರೆ ಅಲ್ಲ. ಈಗ ಒಟ್ಟಿಗೆ ಇಬ್ರು ಯುದ್ಧ ಮಾಡ್ತಿರುವಾಗ, ಹೌದು, ಮನಸ್ಸಿಲ್ಲದೆ ಇದ್ರು ನಿಮ್ಮದು ಒಳ್ಳೇದಾಗಿದೆ. ಹಾ ಇದು ಒಟ್ಟಿಗೆ ನಿಂತಿರುವಾಗ ನಿನ್ನದು ಒಳ್ಳೇದಾಗಿದೆ ಎಂತ ಬೆನ್ನು ತಟ್ಟಿದ್ರೆ ಈಚೆ ವಿರುದ್ಧ ಹಾಳಾಗಿದೆ ಅಂತ ಪ್ರತ್ಯೇಕ ಹೇಳ್ಬೇಕಾ? ಅವನಿಗೆ ಬೇರೆ 16 ಮಾಡ್ಬೇಕಾ? ಆಗ್ಲಿಲ್ವಾ ಅದರೊಟ್ಟಿಗೆ? ಒಂದು ಮಾತು, ಬಾವ ನಿನ್ನದ್ದು ಒಳ್ಳೇದಾಗಿದೆ, ಅವನದ್ದು ಒಳ್ಳೇದಾಗಿದೆ ಅಂತ ಹೇಳ್ತಿದ್ದ ನನಗೆ ಬೇಸರ ಇಲ್ಲ. ಅಥವಾ ಬಾವ ನಾನು ಅವನನ್ನು ಹೊಗಳ್ತೇನೆ ಅಂತ ಹೇಳಿ ನೀನು ಹೊಗಳ್ತಿದ್ರೆ ಬೇಸರ ಇರಲಿಲ್ಲ. ನಾನು ಅವನು ಹೋಗ್ತದೆ ತಲೆ, ಬೀಳ್ತದೆ ತಲೆ, ಆಗ್ತದೆ ಅವಸಾನ, ಪ್ರಸಂಗ ಮುಗಿಯಿತು ಅಂತ ಆಗ್ಲಿಕ್ಕೆ ಆಗುವಾಗ ನಿನ್ನದ್ದು ಬೇರೆ. ಪೂತುರೆ ಮಜರೆ ಮಜ ಪೂತುರೆ ದಿರುರೆ ಧನು ಸತ್ತಾತಿಶಯನಹೇ ಅವ ಅದಾದ್ರೆ ನಾನೆಂತದ್ದು? ಇನ್ನು ನಿನ್ನಲ್ಲಿ ಹೊಗಳಿಕೆ ಶಬ್ದ ಇಲ್ಲ, ಇರುವುದನ್ನೆಲ್ಲ ಅವನಿಗೆ ಕೊಟ್ಟಾಯ್ತು, ಇನ್ನು ನನ್ನನ್ನೇ ಎಂತದ್ದು ಮಾಡುದು? ಅದರ ಅರ್ಥ ಈ ಪ್ರಸಂಗದಲ್ಲಿ ಅರ್ಜುನ ಸಾಲ್ದು ಅಂತ. ಅದಕ್ಕೆ ಹಾಗೂ ಅರ್ಥ ಆಗ್ತದೆ ಅಲ್ಲ. ನಮ್ಮ ಪ್ರಾರಬ್ಧ ಭಾವ, ನಮ್ಮ ಪ್ರಾರಬ್ಧ. ಅದ್ಯಾಕೆ? ನಾವು ಏನು ಮಾಡಿಯೂ ಪ್ರಯೋಜನ ಇಲ್ಲ. ನಮ್ಮನ್ನು ನಮ್ಮ ಅಪ್ಪನೇ ತೆಗೆದಾಗಿದೆ ಅಂತ, ಇನ್ನು ಬೇರೆ ಯಾರು ತೆಗಿಬೇಕು ಅಂತೇಳಿ. ಅದ್ಯಾವುದು ನನಗೆ ಗೊತ್ತಿಲ್ಲದ ಪ್ರಸಂಗ ಅದು? ನಮ್ಮ ಅಪ್ಪ ನಮ್ಮನ್ನು ಪಡೆದ್ರ? ಹೌದು. ಪಡೆದ ತಕ್ಷಣ ಹಸ್ತಿನಾವತಿಗೆ ಬಂದ್ರ? ಇಲ್ಲ ಬರ್ಲಿಲ್ಲ. ನೀವು ಶತಶೃಂಗದಲ್ಲಿ ಇದ್ದದಲ್ವ? ಅವರು ತೀರಿ ಹೋದ್ರು. ಹೌದು. ಆಮೇಲೆ ಆ ಬ್ರಾಹ್ಮಣರೆಲ್ಲ ಇಲ್ಲಿ ಉಪದ್ರ ಆಗ್ತದೆ ಅಂತ ತಂದು ಹಸ್ತಿನಾವತಿಯಲ್ಲಿ ಬಿಟ್ಟು, ಋಷಿಗಳೆಲ್ಲ ಸೇರಿ ತಂದದ್ದು. ಹೌದಾ? ಹೋಯ್ತಾ ಎಂತದ್ದು ಹೋಗುದು? ಅಲ್ಲಿಗೆ ಮರ್ಯಾದೆ ಹೋಯ್ತಾ? ಋಷಿ ಪ್ರದತ್ತ ಬಂದದ್ದು. ಎಲ್ಲ ಕೇಳ್ತಾರೆ, ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಕೆಲವು ಸಲ ನಾವು ಮೇಲೆ ಬಾಕಿದವರ ಮುಖ ನೋಡುದು ಎಲ್ಲ ಕೇಳ್ತಾರೆ. ನಿಮ್ಮನ್ನು ಪಡೆದದ್ದು ಯಾಕೆ? ನಿಮ್ಮನ್ನು ಪಾಂಡು ಪಡೆದದ್ದು ಯಾಕೆ?
ಅವನಿಗೆ ಎಳ್ಳು ನೀರು ಬಿಡ್ಲಿಕ್ಕೆ ಬೇಕಾಗಿ ನೀವು ಹಸ್ತಿನಾವತಿಗೆ ಸಂಬಂಧಪಟ್ಟು ಹುಟ್ಟಿದವರೇ ಅಲ್ಲ ಅಂತ. ಪಾಪ ದೇವತೆಗಳೊಂದು ಅಶರೀರವಾಣಿ ಮಾಡಿದ್ದರಿಂದ ಮತ್ತೆ ಒಂದು ಅಣ್ಣನಿಗೊಂದು ಯೋಗ್ಯತೆ ಬಂತು ಬಿಟ್ರೆ ಹೌದು, ಸುಮ್ಮನೆ ನಾವು ಲೆಕ್ಕ ಬರ್ತಿಗೆ ಹುಟ್ಟಿಕೊಂಡ ಹಾಗೆ. ಇಲ್ಲಿ ನೀನು ಹಾಗೆ ನೀನು ಮಾಡುದಿದ್ದನ್ನಿ ಮರ್ಯಾದೆ ತೆಗೆಯುವುದು. ಹೋಗು ಹೋಗು, ಮುಂದೆ ನಿಲ್ಲು ಮುಂದೆ ನಿಲ್ಲು. ನಿತ್ತ ಮೇಲೆ ನನ್ನ ಪರಿಚಯ ಭಾಷಣ ನಿನ್ನದು, ಎದುರಿನವರನ್ನು ಹೊಗಳಿ ಇವ ಎಂತದಕ್ಕಲ್ಲ ಅಂತ. ಬಾವಾ ಇಲ್ಲ, ನನ್ನದು ಇನ್ನಿಲ್ಲ, ನಾನು ಈಗ ಇಳಿತೇನೆ, ಈಗ ಇಳಿದು ಹೋಗ್ತೇನೆ. ನೀನು ಅವನನ್ನು ಅಷ್ಟು ಹೊಗಳಿದ ಮೇಲೆ ನನಗೆ ಯುದ್ಧವೂ ಬೇಡ, ಕರ್ಮವೂ ಬೇಡ, ಎಂಥದ್ದು ಬೇಡ. ನಮಗೆ ಬೇಕಾ? ನಮಗೆ ಗೆಡ್ಡೆಗೆಣಸು ತಿಂದು ಗೊತ್ತುಂಟಾಯ್ತಾ, ನಮಗೆ ದೊಡ್ಡ ಸಂಗತಿ ಅಲ್ಲ. ನೀನ್ ಹೇಳಿದ್ದು ಬೇಕು ಅಂತ. ಹೌದೌದು. ಈಗ ನನಗಾಗಿ ನೀ ಯುದ್ಧಕ್ಕೆ ಬಂದದ್ದು. ನನಗೆ ಬೇಡವೇ ಬೇಡ ಬೇಡ. ನನಗೆ ಯಾವುದು ಬೇಡ. ಈಗ ನನಗೆ ಅನ್ನಿಸ್ತದೆ ಆ ಒಂದು ಉಂಟಲ್ಲ, ನನ್ನ ಜೀವಮಾನದ ಆ ಒಂದು ವೇಷ ಉಂಟಲ್ಲ, ಸನ್ಯಾಸಿ ವೇಷ, ಅದರಷ್ಟು ಒಳ್ಳೆ ವೇಷ ಮತ್ತೊಂದಿಲ್ಲ ಅಂತ. ಹೌದು, ಆದ್ರೆ ನೀವು ಮಾಡಿದ್ದು ಮಳೆಗಾಲದಲ್ಲಿ, ಅದು ಸಮಸ್ಯೆ ಆಯ್ತು. ಅದು ಮಳೆಗಾಲದಲ್ಲಿ ಅದು ಮಾಡು ಸನ್ಯಾಸಿ ವೇಷ. ನೀನು ಬೇಸಿಗೆಯಲ್ಲಿ ಮಾಡ್ಬೇಕಿತ್ತು ಅದನ್ನು. ಬೇಸಿಗೆಲ್ಲಾದ್ರೂ ಒಳ್ಳೇದಾಯ್ತಲ್ಲ, ಅಂಗಿಯೆಲ್ಲ ಹಾಕ್ಲಿಕ್ಕಿಲ್ಲಲ್ಲ. ಈಗ ನಿನಗೆ ಇಷ್ಟು ಚಿಂತೆ ಬಂದದ್ದು ಅವನನ್ನು ಹೊಗಳಿದೆ ಎಂಬ ಒಂದು ಕಾರಣಕ್ಕ. ಮತ್ತೆಂಥದ್ದು ಮಾಡಿದ್ದೇನು? ನುಡಿದುದು ಕೇಳ್ದು ನಗುತ್ತ ಏನು ಪಾರ್ಥ, ನೀನು ನಗಾಡು, ನೀನು ನಗಾಡು. ಕಿರೀಟಿಯು ನುಡಿದುದು ಕೇಳ್ದು ನಗುತ್ತ ಕರುಣಾಕರಂ ಪೀಳ್ದ ಹುಚ್ಚೇನೋ ನಿನಗೆ. ಎಲೆ ಮರುಳೆ ಕಾಂತೆ ಎಳೆ ಮರುಳೆ ಪೇಳ್ದ ನೆಲೆ ಮರುಳೆ ಕೌಂತೆಯ ಏನೋ ಇದು. ಈ ಕಮಲ ಜಾಂಡಮು ಹೊತ್ತಿರ್ಪೆ ಎಲ್ಲ ಸಗಿತ ಈ ದೇವದತ್ತ ಸಗಿತ ಸ್ವಲ್ಪ ಮೇಲೆ ನೋಡು. ಈ ನೀ ಸಗಿತ ಈ ಕಠಿಣ ರಥವ ಮೆದವರೇತು ಸತ್ವಂಗಳು ಬೇಕು. ಈಗ ಭೀಶ್ವರ ಸಗಿತ ಈ ಚಾಪ ನೀ ಸಗಿತ ಮೀ ಕಠಿಣ ರಥ ಮೆಸೆವರಿ ಏದು ತತ್ವಗಳು ಬೇಕು. ಅವನ ಹುಲು ರಥವ ಡೆಚ್ಚಡೇನಾಯ್ತು, ಅವನ ಹುಲು ರಥವ ಎಚ್ಚಡೇನಾಯ್ತು. ರವಿಜಾತ ಗಿಣಿಗಾಣಿದ ರವಿಜಾತ ಗಿಣಿಗಾಣಿನಿಂದ ಕೇಳ್ದು ನಗುತ್ತೆ ಕರುಣಾಕರಂ ಪೇಳ್ದ ಎಲೆ ಮರುಳೆ ಕೌಂತಿಯ ಕೀಳಿ ಕಮಲ ಜಾಡಮೌ ಬಂದಿರ್ವಿ ಎನ್ನ ಸಗಿತಿ ದೇವದತ್ತ ಸಗಿತ. ಈಗ ಬೀಜ್ವರ ಸಗಿತ ಮೀ ಚಾಪ ನೀ ಸಗಿತ ಮೀ ಕಠಿಣ ರಥವ ಮೆಸವೇತು ಸತ್ವಂಗಳು ಬೇಕು. ಅವನ ಹುಲು ರಥವ ನೆಚ್ಚಡಿ ನಾಯ್ತು ರವಿಜಾತ ಗಿಣಿಗಾಣಿನಿಲ್ದ ಮರುಳೆ ಕೌಂತೆಯ ಕೇಳು ಪಾರ್ಥ ಕೌಂತಿ
ನಿನಗೆ ಈಗ ಅಲ್ವಾ ನನ್ನನ್ನು ಬೈಲಿಕ್ಕೆ ಹೊತ್ತು ಸಿಕ್ಕೋದು? ಅದ್ಯಾಕೆ? ಮಾಡಷ್ಟೆಲ್ಲ ಮಾಡಿ ಮತ್ತೆ ನಿನ್ನದು ಬೇರೆ, ಅದು ನಿನಗೆ ನೆನಪೇ ಇಲ್ಲ ಮೊದಲದ್ದು ಯಾವುದು ಕೂಡ. ಭಾವ, ನಿನ್ನ ಅಂತರ್ಭಾವ ಏನು ಅಂತ ಈಗ ಅರ್ಥ ಆಯಿತು ನನಗೆ. ಮತ್ತೆ ಹೇಳ್ತೀನಿ ನಾನು ನೀನು ಒಂದೇ ಅಂತೇಳಿ. ನನಗೆ ನಿನಗೆ ನೀನೇ ನೋವು ಮಾಡಿದ ಹಾಗೆ. ನೀನು ಅವನನ್ನು ಹೊಗಳುವಾಗ ನಿನಗೆ ಗೊತ್ತಾಗ್ಲಿಲ್ಲ ನಮ್ಮೊಟ್ಟಿಗೆ ಇದ್ದದಕ್ಕೆ ನೋವಾಗ್ತದೆ ಅಂತ. ನೀನು ನೋಯುವುದು ಬೇರೆ ಅಲ್ಲ, ನಾನು ನೋಯುವುದು ಬೇರೆ. ಹಾಗಾದ್ರೆ ನಿನಗೆ ನೀವೇ ನೋವು ಕೊಟ್ಟುಕೊಂಡು ಹಾಗೆಯೋ? ನಾ ಮಾಡಿಯೇನೋ ಹಾಗೆ. ಮತ್ತೆ ಹಾಗೆ ಆಯ್ತಲ್ಲ. ಪರರ ಮೇಲಿನ ಪ್ರಹಾರ ಮಾನುಷ ಸಹಜವಾದರೂ ತನ್ನ ಮೇಲೆ ಯಾರಾದರೂ ಘಾಸಿಯನ್ನು ಮಾಡಿಕೊಳ್ತಾರ? ಇಲ್ಲ. ನೀ ನೋಡುವ ದೃಷ್ಟಿಯನ್ನೊಮ್ಮೆ ಬದಲಿಸಿ ನೋಡು ಪಾರ್ಥ. ಹೌದು, ಮತ್ತೆ ಕೊನೆಗೆ ಹೇಳುದು ನೀನು ಸಹ ಕಾಣುದು ಸರಿ ಇಲ್ಲ ಅಂತ. ಅದು ಹಾಗೆ ಅಲ್ವೇನು? ಕಾಣುವ ಕಾಣಿಕೆಗೆ ಲಭ್ಯ ಆಗುವುದು ಬೇರೆ, ಕಣ್ಮುಚ್ಚಿ ಕಾಣುವುದು ಬೇರೆ. ಅದು ಕೆಲವು ಸಲ ಎಣಿಸಿಕೊಂಡು ನೋಡ್ಲಿಕ್ಕೆ ಆಗ್ತದೆ. ಹೌದು, ಕಣ್ಣು ಮುಚ್ಚಿಯೇ ನೋಡುದು. ಕೆಲವಷ್ಟನ್ನು ಕಿವಿಯಿಂದ ಕೇಳಿಯೂ ನೋಡುವುದಕ್ಕಾಗುತ್ತದೆ. ನೀ ಕರ್ಣನನ್ನೊಮ್ಮೆ ಕೇಳಿ ನೋಡುವುದಲ್ಲ, ನಾ ಹೇಳಿದ್ದನ್ನು ಕೇಳಿ ನೋಡಬೇಕು. ಯಾಕಂದ್ರೆ ಗೀತಾಮೃತದಂತಹ ಸುಧಾಪಾನವನ್ನು ಮಾಡಿದ ಅರ್ಜುನ ನೀನು. ನನಗೆ ಅನ್ನಿಸ್ತದೆ ಇನ್ನೊಮ್ಮೆ ಗೀತೆ ಕೇಳಬೇಕಾದಿತ್ತು ಅಂತ. ಒಂದು ಮರುಗೀತೆ ನೀನು ಹೇಳುವ ಪ್ರಸಂಗ ಬರ್ತದೆ ಹೀಗೆ. ಅದು ನನಗೆ ಮರ್ತೇ ಹೋಗಿದೆ ಅಂತೆಲ್ಲ. ನನಗೆ ಹಾಗೆ ಕಾಣುವುದಿಲ್ಲ, ನನಗೆ ಹೇಳಿ ನಿಷ್ಫಲ ಆಯಿತು ಅಂತ ಕಾಣ್ತದೆ. ಎಲೆ ಮರುಳೆ ಕೌಂತೆಯ, ನೀನು ಎಲ್ಲ ಪ್ರಸಂಗದಲ್ಲಿ ಕೊನೆಗೆ ನನ್ನನ್ನು ಹುಚ್ಚ ಮಾಡದೆ ನಿನಗೊಂದು ಸಮಾಧಾನ ಆಗ್ಲಿಕ್ಕಿಲ್ಲ. ನನಗೆ ಅನ್ನಿಸುವುದು ಎಲ್ಲ ಪ್ರಸಂಗದಲ್ಲಿಯೂ ನಿನಗೆ ಹುಚ್ಚನಾಗದೆ ಸಮಾಧಾನ ಇಲ್ಲ ಅಂತ. ಏನು ಅರ್ಜುನ, ಎಂಥದ್ದು? ಎಲೆ ಮರುಳೆ ಅಲ್ಲ, ಮತ್ತೆ ಎಳೆ ಮರುಳೆ. ಅಂದ್ರೆ ಮರುಳಿನಲ್ಲಿ ಎಳೆ ಮರುಳು. ಒಂದು ಮರುಳಿನಲ್ಲಿ ಎಳೆತನ ಅಂತ ಅರ್ಥ, ಇನ್ನೊಂದು ಎಳೆಯರ ಮರುಳು ಬಾಲಿಶತನ ಅಂತ. ಅದು ಕೆಲವೆಲ್ಲ ಹೇಳಲಿಕ್ಕುಂಟು. ಕೂದಲು ಹಣ್ಣಾದದ್ದಲ್ಲ, ಅದು ಎಳೆನರೆ ಬಾಲನೆರೆ. ಹಾಗೆ ಅದೇ ನಿನ್ನದು ಬಾಲನೆರೆ, ಬಾಲ್ಯದಲ್ಲಿಯೇ ಬೆಳೆದದ್ದು ಹೆಚ್ಚಾಯ್ತು. ಅಲ್ಲದೆ ಇದ್ರೆ ಎರಡು ದೃಷ್ಟಿಯಿಂದ ಒಮ್ಮೆ ಇದನ್ನು ನೋಡು. ಹೇಗೆ? ಒಂದು ವ್ಯವಹಾರ ದೃಷ್ಟಿ. ಈಗ ಕರ್ಣ ಪ್ರತಿಪಕ್ಷದಲ್ಲಿದ್ದವ ನಿನ್ನೊಟ್ಟಿಗೆ ಕಾಳಗವನ್ನು ಮಾಡುತ್ತಾ ಇದ್ದಾನೆ, ಇದನ್ನೊಮ್ಮೆ ಒತ್ತಟ್ಟಿಗಿಡು. ಪರಸ್ಪರ ಕರ್ಣಾರ್ಜುನರ ವೈರವನ್ನು ಮರೆತು ಕರ್ಣನೊಬ್ಬ ಬಿಲ್ಲಾಳು ಎಂಬ ನೆಲೆಯಿಂದ ಒಮ್ಮೆ ಯೋಚನೆ ಮಾಡಿ ನೋಡು. ನೀನೆಸೆದ ಮಾರ್ಗಣ ಕಾರಣವಾಗಿ ಸಾಗಿದಂತಹ ಕರ್ಣನ ರಥ ಸ್ಯಮಂತಕ ಪಂಚಕದವರೆಗೆ ಸಾಗಿದೆ. ಹೌದು. ಕುರುಕ್ಷೇತ್ರದ ಬಾಹೆಯನ್ನು ಉತ್ತರಿಸುವಷ್ಟು ಹಿಂದೆ ಕಿರ್ರನೆ ಜಾರಿದೆ. ನಾನು ಅಲ್ಲಿವರೆಗೆ ಯಾಕೆ ಹಾರಿಸಿದ್ದು ಕೇಳಿದ್ರೆ, ಅದೊಂದು ಗಡಿ. ಹೌದು, ಅದಕ್ಕಿಂತ ಆಚೆಗೆ ಹೋಗ್ಬೇಕು ಅಂತ. ಆಚೆಗೆ ಹೋಗಿದೆ ಅದು, ಮತ್ತೆ ಅದಕ್ಕಿಂತ ಆಚೆಗೆ ಹಾರಿಸಬೇಕು ಅಂತ ಇಲ್ಲ. ಹೌದಾ? ಒಂದು ಇಲ್ಲಿಯವರೆಗೆ ಅಂತ ಒಂದು ರೇಖೆ ಹಾಕಿದ್ರೆ ಅದಕ್ಕಿಂತ ಹೊರಗೆ ಒಂದು ಬೆಟ್ಟು ಹೋದ್ರು ಅದು ಹೊರಗೆ ಅಂತ ಆಯ್ತು. ಹೌದು. ನನಗೆ ಅಷ್ಟೇ ಹಾರಿಸಲಿಕ್ಕೆ ಕೂಡಿ ಅಲ್ಲ, ಅದಕ್ಕಿಂತ ಹೆಚ್ಚು ಹಾರಿಸ್ತಿದ್ದೆ, ಅಷ್ಟು ಸಾಕು ಅಂತ. ಮನಸ್ಸು ಮಾಡಿದ್ರೆ ದ್ವೀಪಾಂತರಕ್ಕೆ ಕರ್ಣನ ರಥ ಹೋಗುತ್ತಿತ್ತು, ಅಷ್ಟು ಸಾಮರ್ಥ್ಯ ನಿನಗುಂಟು. ಆದರೆ ಅದು ಕರ್ಣನ ರಥ, ಎಷ್ಟು ಹೋದ್ರು ಅದು ಕರ್ಣನ ರಥ. ಒಬ್ಬ ಬಡಗಿ ಮಾಡಿದ ಒಂದು ಸಾಮಾನ್ಯ ರಥ, ಅದಕ್ಕಿಂತ ಹೆಚ್ಚು ಅದಕ್ಕೆ ಹೆಗ್ಗಳಿಕೆ ಉಂಟಾ? ಇಲ್ಲ. ರುಧಿರತೋಯದಿಂದ ಕೆಸರಾದ ಭೂಮಿಯಲ್ಲಾದರೂ 10 ಬಿಲ್ಲಂತರಕ್ಕೆ ಹಿಂದೆ ಹೋದದ್ದು ನರನಾರಾಯಣರ ರಥ. ಇದು ಕರ್ಣನ ರಥಕ್ಕೆ ಸಮವ ಅಲ್ಲಪ್ಪ. ಭಾಗವತ ಶ್ರೇಷ್ಠರಾದ ಭೀಷ್ಮರೇ ನಾವು ರಣಭೂಮಿಯನ್ನು ಪ್ರವೇಶ ಮಾಡಿದಾಗ ಹೇಳಿದ ಮಾತು, ರಥಸ್ಥ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ನರನಾರಾಯಣರು ಏಕಮತದಲ್ಲಿರುವ ರಥವನ್ನು ಕಂಡ್ರೆ ಮತ್ತೆ ಹುಟ್ಟಿಲ್ಲ ಅಂತ. ದಿವ್ಯ ರಥ, ಭವ್ಯ ರಥ. ನಿನಗೆ ಈ ರಥ ಕೊಟ್ಟದ್ಯಾರು? ಒಬ್ಬ ಬಡಗಿ ಮಾಡಿ ಕೊಟ್ಟದ್ದ? ಅದು ಅಗ್ನಿ ಕೊಟ್ಟದ್ದು. ಹೌದಾ? ಹೌದು. ನಿನ್ನ ಕೈಯಲ್ಲಿರುವ ಗಾಂಡೀವ ಕೋದಂಡ ಸದೃಶವಾದದ್ದು, ಏನದರ ತೂಕ? ಭೂಮಿ ತೂಕ ಅಂತ ಹೇಳ್ತಾರೆ. ಹೌದಾ? ನಿನ್ನ ರಥ ಎಷ್ಟು ತೂಕದ್ದು? ಅದು ಭೂಮಿ ತೂಕದ ರಥ. ಎಲ್ಲ ಇಲ್ಲೆಲ್ಲ ಭೂಮಿಗೆ ತೂಕವೇ, ಭೂಮಿಗೆ ಭಾರವೇ. ಭೂಭಾರಕರನ್ನು ಹರಿಸುವುದಕ್ಕೆ ಭೂಮಿ ತೂಕದ ರಥ. ನಿನ್ನ ರಥದ ಅಗ್ರದಲ್ಲಿ ಕೇತನದಲ್ಲಿ ಸಶರೀರನಾಗಿ ಕುಳಿತ ಮಾರುತಿ ಕಪೀಶ್ವರ, ಅವನ ಬಲ ಎಷ್ಟು ಅಂತ ಗೊತ್ತಲ್ವ ನಿನಗೆ? ಪವನಜ. ಹೌದಾ? ಮನಸ್ಸು ಮಾಡಿದ್ರೆ ಗಾಳಿಯಷ್ಟು ಹಗುರಾಗಬಲ್ಲ. ಅವ ಮನಸ್ಸು ಬಿಟ್ಟ ಅಂತಾದ್ರೆ ಚಲಿಸುವುದಕ್ಕೆ ಅಸಾಧ್ಯವಾದ ಸ್ಥಾಣುವಾಗಿ ನಿಲ್ಲಬಲ್ಲ. ರುದ್ರಾಂಶ ಸಂಭೂತ. ಕೆಲವರೆಲ್ಲ ಹೇಳ್ತಾರೆ ಇದು ಹಗೂರ ರಥ, ಮೇಲೆ ಹಾರಿ ಹೋಗದಾಗೆ ಮೇಲೆ ಅವನನ್ನು ಕೂತುಕೊಳ್ಳಿಸಿದ್ದು. ಹೌದಾ? ಭೂಮಿ ತೂಕದ ರಥದ ಮೇಲಿದ್ದ ಕಪೀಶ್ವರ. ಹೌದು. ಕೆಲವೆಲ್ಲ ಒಳ್ಳೆ ಕ್ರಯದ್ದು ಅಂತ ಇರ್ತದಲ್ಲ, ಅದು ಭಾರ ಇರುವುದಿಲ್ಲ.
ಬಹಳ ತೆಲ್ಲಗಿರುವುದು ಅದು. ಹಾಗೆ ನಮ್ಮದು ಇದು ಒಳ್ಳೆ ರಥ, ದಿವ್ಯ ರಥ. ಇದು ಮೇಲೆ ಏಳದಂತೆ ಗಟ್ಟಿಗೆ ಅವನನ್ನು ಕೂತುಕೊಳಿಸಿದ್ದು. ಅವ ಇದ್ದ ಮೇಲೆ ಇದು ಮೇಲೆ ಹಿಂದೆ ಆಚೆ ಈಚೆ ಅವನ ಸಂಕಲ್ಪ ಇಲ್ಲದೆ ತರೆಯುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಸಾರಥಿಯ ಸ್ಥಾನದಲ್ಲಿ ಕೂತ ನಾನು ನೀನು ಹೇಗೆ ಹೊಗಳುತ್ತಾರೆ ಭಾಗವತರು? ಬ್ರಹ್ಮಾಂಡೋದರ ಭರಿತ, ಬ್ರಹ್ಮಾಂಡ ಭಾಂಡೋದರನೆಂಬನೆಗಳತ್ತೆ. ಹೌದು. ಚತುರ್ದಶ ಭುವನ ಒಡಗಿಹುದು ಎನ್ನುದರದಲ್ಲಿ. ಹೌದು. ಅಂತಹ ನಾನು ಸಾರಥಿಯ ಸ್ಥಾನದಲ್ಲಿ ನಿಂತಿದ್ದೇನೆ. ನಿನ್ನ ವರ್ಚಸ್ಸು ಸಾಮಾನ್ಯದ್ದ? ಹುಟ್ಟುವಾಗಲೇ ಆಡಿದ ಮಾತು ಮತ್ತೆ ಹೇಳಬೇಕು ಅಂತಿಲ್ಲ. ಕಾರ್ತವೀರ್ಯ ಸಮತುಲ್ಯನಾದವ. ಹೌದು. ಅಂತಹ ನಾವಿರುವ ರಥ ಕಟ್ಟಿದ ವಾಜಿಗಳು ದಿವ್ಯವಲ್ಲದೆ ಇದ್ರೆ ನಮ್ಮ ರಥ ಮುಂದೆ ಚಲಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ನಾನು ಅದಕ್ಕೆ ಹುಲ್ಲು ಮೇವನ್ನು ಕೊಡುವುದು. ಇಂತಹ ರಥವನ್ನು 10 ಬಿಲ್ಲಂತರಕ್ಕಾದರೂ ಹಿಂದೆ ಸರಿಸುವುದಿದ್ರೆ ಅವೊಬ್ಬ ಬಿಲ್ಲಾಳ ಹೌದಾ ಅಲ್ವಾ? ನೀ ವ್ಯವಹಾರ ದೃಷ್ಟಿಯಿಂದ ನೋಡಿ ಹೇಳು, ಅವ ಬಿಲ್ಲಾಳ ಹೌದಾ ಅಲ್ವಾ? ನನಗೆ ಅನ್ನಿಸುವುದು ಒಂದು ತುಲಾಭಾರ ಪ್ರಸಂಗ ನೆನಪಾಗ್ತದೆ ನನಗೆ. ಹೇಳು ಹೇಳು. ಮಣಗಟ್ಟಲೆ ಬಂಗಾರವನ್ನು ಸತ್ಯಭಾಮಕ್ಕ ಹಾಕಿದ್ರು ಮೇಲೆ ಬರಲಿಲ್ಲ. ನಿನ್ನ ತಕ್ಕಡಿ ಹಂದಾಡ್ಲೇ ಇಲ್ಲ. ಇಲ್ಲ. ರುಕ್ಮಿಣಿ ಅಕ್ಕ ಬಂದು ಒಂದು ದಳ ತುಳಸಿ ಹಾಕಿದ್ದು. ಹೌದು. ನಿನ್ನ ತಕ್ಕಡಿ ಮೇಲೆ ಬಂತು. ಅದು ನೀನು ಬೇಕು ಅಂತಲೇ ಮಾಡುವುದು ಅಂತ. ಹೌದು. ಈಗ ನಿನಗೆ ಅರ್ಥ ಆಯ್ತು. ವ್ಯವಹಾರ ದೃಷ್ಟಿಯನ್ನು ಅಲ್ಲಿಗೆ ಬಿಟ್ಟೆ. ನಾ ಸಂಕಲ್ಪಿಸಿದ್ರಿಂದ ಅದು ಹಿಂದೆ ಹೋಯ್ತು ಅಂತ ಒಪ್ಪತಿ ಅಲ್ವಾ? ನಿನ್ನ ಸಂಕಲ್ಪದಲ್ಲೇ ಅದು ಹಿಂದೆ ಹೋದ್, ಇಲ್ಲದಿದ್ರೆ ಹೋಗ್ಲಿಕ್ಕಿಲ್ಲ. ಹೇಗೆ ಹೋಗುದು? ಎಲ್ಲ ಇಂಥದ್ದು ಮಾಡ್ತಾನೆ ಅವ. ಅದು ಹೌದು ಅಂತಾದ್ರೆ ಈಗ ಸೂಕ್ಷ್ಮ ದೃಷ್ಟಿಯಿಂದ ನೋಡು. ಇದಿಷ್ಟನ್ನು ಬಿಡುವ, ಬೇರೆ ಕರುಣಾಕರನಾಗಿ ನೋಡು. ನಿನ್ನ ಮೇಲಿನ ಕಾರುಣ್ಯದಿಂದ ಅವನಿಗಷ್ಟು ಹೊಗಳಿದ್ದೇನೆ. ನನಗೆ ಅರ್ಥ ಆಗದ ಹಾಗೆ ಮಾತಾಡಿದ್ರೆ ನನಗೆ ಮತ್ತೆ ಎಂಥದ್ದು ಅಂದಾಜು ಇಲ್ಲ. ನೀನು ಏನು ಅಂತ ಕೇಳಿ ಎಂಥದ್ದು ಅಂತ ಹೇಳುದು? ನನ್ನ ಮೇಲಿನ ಕರುಣೆಯಿಂದ ನೀನು ಅವನನ್ನು ಹೊಗಳಿದ್ದಿ. ಕರುಣೆಗೆ ಒಂದು ಅರ್ಥ ಉಂಟಾ? ನನಗೆ ಕೃಷ್ಣ ಅಂದ್ರೆ ಕರುಣೆಗೆ ಆಕಾರ ಅಂತ ಒಪ್ಪುತ್ತೀಯೋ? ಅದರಲ್ಲಿ ಮಾತಿಲ್ಲ. ಹೌದಾ? ಕಾರುಣ್ಯಕ್ಕೆ 2 ಮುಖ, ಒಂದು ಅನುಗ್ರಹ, ಒಂದು ನಿಗ್ರಹ. ಆ ಎರಡನ್ನೂ ಏಕಕಾಲದಲ್ಲಿ ಸಾಧಿಸುವವನಿಗೆ ಭಗವಂತ ಅಂತ ಹೆಸರು. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ. ಎಂಥದೀಗ? ನಿನ್ನ ಮೇಲಿನ ಅನುಗ್ರಹ ಕರ್ಣನ ನಿಗ್ರಹವನ್ನು ಲಕ್ಷ್ಯವಾಗಿರಿಸಿ ಮಾತನಾಡಿತು. ಹಾಗೆಲ್ಲ ಹೇಳಿಕುಂಟ? ನೀನು ಮಾಡಿದ್ದು ಸಾಕು, ಅದ್ಭುತ ಮಾಡಿದ್ದಿ, ಒಳ್ಳೇದಾಗಿದೆ ನಿನ್ನದ್ದು, ಹಾಗೆಲ್ಲ ಹೇಳ್ಬೇಕು ಅಂತ ಉಂಟಾ? ಬಾಬಾ ನಿಗ್ರಹ ಈಗ ಯಾರಾದ್ರೂ ಎಂತ ಹೇಳಿಯಾರು? ಸತ್ರು ಸಾಯಲಿ, ಕೃಷ್ಣ ಒಂದು ಪ್ರಶಸ್ತಿ ಕೊಟ್ಟ ಅವನಿಗೆ. ಕೃಷ್ಣ ಪ್ರಶಸ್ತಿ ಕೊಟ್ಟದ್ದೇ ಕೊಟ್ಟದ್ದು, ಅವ ಸತ್ತ ಮತ್ತೆ ಅಂತ ಹೇಳಲಿಕ್ಕಿಲ್ವ? ಆ ವಾಕ್ಯವನ್ನು ಸ್ವಲ್ಪ ಸರಿ ಮಾಡು. ಹೇಗೆ? ಕೃಷ್ಣ ಪ್ರಶಸ್ತಿ ಕೊಟ್ಟನಲ್ಲ, ಇನ್ನವ ಸಾಯ್ತಾನೆ ಅಂತ ಹಾಗೆ ಹೇಳು. ಈ ಕೃಷ್ಣ ಪ್ರಶಸ್ತಿ ಎನ್ನುವುದು ಸಾಯುವುದಕ್ಕೆ ಸೂಚನೆಯ? ಹಾಗಲ್ಲವೇ ಅಲ್ಲ. ಮತ್ತೆ ನೀ ಯೋಚನೆ ಮಾಡಿ ನೋಡು. ಮಥುರೆಗೆ ಸಾಗಿದೆ, ಮಾವನನ್ನು ಕಂಡಾಕ್ಷಣದಲ್ಲಿ ಹೇಳಿದ್ದೇನು? ಮಾವ ಯಾಕೆ ಸಿಟ್ಟು ಮಾಡುವುದು, ನಾವು ಅಳಿಯರಲ್ಲವೇ? ಹೌದು, ಹೇಳಿಲ್ವಾ? ಆ ಕಂಸವದೆಯಲ್ಲಿ ಹಾಗೊಂದು ಸಿಗ್ತದೆ, ಉಂಟಾ? ಹೌದು. ತೊಡೆಯ ಮೇಲೆ ಕೂರಬೇಕು, ಮುದ್ದು ಮಾಡಬೇಕು, ಮಾವ ಎತ್ತಿಕೊಳ್ಳಬೇಕು. ಯಾಕೆ? ಕೆಲವು ಭಾಗವತರುಗಳೆಲ್ಲ ನಿಲ್ಲಿಸುವುದೇ ಇಲ್ಲ. ಹೌದು, ನಿಲ್ಲಿಸಬಾರ್ದು ಅದನ್ನು. ಅದು ಕಂಸೋದೆ ಅಲ್ವ? ಹೌದು. ಅಷ್ಟು ಹೊಗಳಿ ಮಾವನನ್ನು ತೊಡೆಯೇರಿ ಕುಳಿತ ಮರುಕ್ಷಣ ಮಾವ ಏನಾದ? ಅವನ ಕುತ್ತಿಗೆ ಹಿಚುಕಿ ಕೊಂದಿರಿ. ಹೌದಾ? ಮಾವನಲ್ಲಿ ಹೋದೆ, ನೀನು ಬಂದಿದ್ದಿ ಮಾಗದನಲ್ಲಿಗೆ. ಹೌದು. ಮಾಗದನನ್ನು ಹೊಗಳಿದೆ. ದಾನ ಕೊಡುವುದಕ್ಕೆ ಶ್ರೇಷ್ಠ, ದಾನ ಪಡೆಯುವುದಕ್ಕೆ ಬಂದ ಬ್ರಾಹ್ಮಣರು, ನಿನ್ನಂತವರು ಯಾರಿದ್ದಾರೆ ಯಜ್ಞ ಯಾಗಾದಿ ಮಾಡುವವರು ಅಂತ ಹೇಳಿದೆ. ಮಾವನನ್ನು ನೀವೇ ಬಡಿದು ಕೊಂದ್ರ? ಭೀಮಣ್ಣನಿಗೆ ಎಂಥದ್ದೋ ಒಂದು ಎಲೆ ಹರಿದು ತೋರಿಸಿದ್ದೀನಿ. ಹೌದಾ? ಅವ ಅಷ್ಟರವರೆಗೆ ಸಿಗಿದು ಬಿಸಾಡಿದ್ರು ಒಂದಾಗಿ ಬರ್ತಿದ್ದ ಮಾಗದ, ನೀನು ಎಲೆ ಹರಿದು ತೋರಿಸಿದ್ದು ಮತ್ತೆ ಇಡೀ ಆಗ್ಲಿಲ್ಲ. ಹೌದಾ? ನನಗೊಬ್ಬ ಅಣ್ಣ ಇದ್ದ ಪೌಂಡ್ರಕ ಅಂತ. ಹೋದೆ, ಅವನಲ್ಲಿ ಏನು ಹೇಳಿದೆ? ಕಟ್ಟಿದ ಕೈಯಾದರೂ ಚತುರ್ಭುಜದಂತೆ ಕಾಣುತ್ತಿ, ನಿನ್ನಂತ ಸ್ಫುರದ್ರೂಪಿ ಯಾರಿಲ್ಲ ಅಂತ ಹೇಳಿದ. ನಗಾಡಿದ. ನೋಡು ಕೈಯ ಬಲ ಅಂತ ಹೇಳಿದೆ. ಇದ್ದ ಕೈಯನ್ನು ಮುರಿದೆ, ಅವ ಸತ್ತ. ಯಾರ್ಯಾರನ್ನು ನಾನು ಹೊಗಳಿದ್ದೇನೋ ಅವರ್ಯಾರೂ ಬದುಕಲಿಲ್ಲ. ನಿನ್ನನ್ನು ಹೊಗಳಬೇಕಾ? ಅಂದ್ರೆ ನೀನು ಆಗಿದ್ರೆ ನಾನು ಮೊದಲೇ ಸಾಯ್ಬೇಕಿತ್ತಲ್ಲ. ಹಾಗಲ್ಲ, ಮತ್ತೆ ಹೊಗಳುವ ಲಕ್ಷ್ಯ. ಈ ಪ್ರಸಂಗದಲ್ಲಿ ಅವನನ್ನು ಹೊಗಳುವುದಕ್ಕೊಂದು ಕಾರಣ ಉಂಟು. ಈಗ ನಿನ್ನೆ ನಡೆದ ಪ್ರಸಂಗ ನೆನಪು ಮಾಡಿಕೊ. ಗಾಂಡೀವವನ್ನೊಮ್ಮೆ ನಿಂದಿಸಿದ ಧರ್ಮಜನಿಗೇನು ಮಾಡಿದ? ಅದು ಬೆಳಿಗ್ಗೆ ಅಲ್ವಾ? ಹೌದಾ? ಬಿಡಾರದಲ್ಲಿ. ಅದು ನೀನು ಅದಕ್ಕೆ ಪರಿಹಾರ ಎಲ್ಲ ಹೇಳಿದೆ. ಹೌದು, ಅಣ್ಣನನ್ನು ನಿಂದಿಸಿ ಅದಾದ ಮೇಲೆ
ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಹೊರಟಿ. ಹಾಗೊಂದು ಮಾತು ಹೇಳಿದೆ, ಆತ್ಮಹತ್ಯೆ ನಿನ್ನನ್ನು ನೀನು ಹೊಗಳಿಕೊಂಡರೆ ಆತ್ಮಹತ್ಯೆಗೆ ಸಮ. ಆತ್ಮಶ್ಲಾಘನೆಗಿಂತ ದೊಡ್ಡದು ಯಾವುದಿಲ್ಲ ಅಂತ. ನನಗೆ ಯಥಾರ್ಥಕ್ಕೂ ಧರ್ಮರಾನನ್ನು ಬೈಯುವಾಗ ಆದ ನೋವುಂಟಲ್ಲ, ಮತ್ತೆ ನಿರ್ವಾಹ ಇಲ್ಲ, ಪ್ರಸಂಗ ಅಲ್ವಾ? ಹೌದು, ಬೈತದ್ದೆ. ಆಮೇಲೆ ನಿನ್ನನ್ನೇ ನೀ ಜರೆದುಕೊಂಡೆ, ಆತ್ಮಹತ್ಯೆಗೆ ಸಮವಾದದ್ದು. ಹೌದು. ಇನ್ನೊಬ್ಬರನ್ನಾದರೂ ಇರುವುದಕ್ಕಿಂತ ಹೆಚ್ಚು ಹೊಗಳಿದ್ರೆ ಅವರ ಕೊಲೆ ಮಾಡಿದಾಗೆ ಬಹುತೇಕ ಅಭಿನಂದನೆ ಹಾಗೇ ಇರ್ತದೆ. ಹಾಗಿದ್ರೆ ಈ ಅಭಿನಂದನಾ ಭಾಷಣದಲ್ಲಿ ಭಾಷಣಗಾರರು ಕೊಲ್ಲುವುದೇ ಅಲ್ಲ? ಅದನ್ನು ಕೇಳಿದ್ನ ನಾನು ನಿನ್ನಲ್ಲಿ ಈಗ ಹೇಳಿದ್ದ. ಅದು ಕೆಲವು ವಿಷಯ ಬೇಕಾಗ್ತದೆ. ಇಲ್ಲದೇ ಇರುವುದನ್ನು ಉಂಟು ಅಂತ ಸ್ಥಾಪಿಸಿ ಸ್ತುತಿ ಮಾಡುವುದು ಅವರ ಪ್ರಾಣಹಾನಿಗೆ ಸಮಾನ. ನಿನ್ನನ್ನು ಕೌರವ ಈವರೆಗೆ ಸಾಕಿದುದಕ್ಕೆ ಫಲಿಸಿತು ಅಂತ ಹೇಳಿದೆ. ಅದೊಂದು ಮಾತು ಹೇಳಿದ್ದೆ. ಅದರ ಅರ್ಥ ಏನು? ನಾ ಬದುಕಿದ್ದೇ ಒಡೆಯನ ಋಣ ತೀರಿಸುವುದಕ್ಕೆ ಅಂತ ಹೇಳಿದ್ದಾನೆ. ನಿನ್ನ ಋಣ ತೀರಿ ತಿನ್ನು ಸಾಯಿ ಅಂತ. ನಿನಗೆ ರುಕ್ಮಿಣಿ ಕಲ್ಯಾಣ ಪ್ರಸಂಗ ಗೊತ್ತಿಲ್ವಾ? ಗೊತ್ತುಂಟು. ಅದರಲ್ಲಿ ಆದದೆಂಥದ್ದು? ಭಾಗವತರು ಹೇಳ್ತಾರೆ, ರುಕ್ಮಿಣಿಗೆ ಮದುವೆ ಆಯಿತು, ಶ್ರೀಕೃಷ್ಣ ರುಕ್ಮಿಣಿ ಕಲ್ಯಾಣ ಅಂತ. ಹೌದು. ಆಚೆ ಬದಿಯದ್ದಿದ್ದವರಲ್ಲಿ ಕೇಳು, ಆ ಪ್ರಸಂಗದಲ್ಲಿ ನಿಜವಾಗಿ ಆದದ್ದು ರುಕ್ಮನ ಕೇಶಮುಂಡನ ಅಂತ ಹೇಳ್ತಾರೆ. ಪ್ರಸಂಗ ಒಂದೇ, ಲಕ್ಷ ಎರಡು. ನೀನು ಯಾವುದು ಬೇಕಾದ್ರೂ ಮಾತಾಡು, ಆ ಕೂದಲಿನ ವಿಷಯವನ್ನು ಮಾತಾಡ್ಬೇಡ. ಕೆಲವರಿಗೆ ಆಗುವ ಸಂಕಟ ಅಂದ್ರೆ ಭಾವ, ಏನೋ ಒಂದು ಕಲ್ಪನೆಯಲ್ಲೆಲ್ಲ ಇದ್ದವರು ಒಮ್ಮೆಗೆ ಅದು ತೆಕ್ಕೊಟ್ರೆ ಹೇಳಿ ಪ್ರಯೋಜನ ಇಲ್ಲ. ಆದರೆ ಯಾವ ಸಂದರ್ಭದಲ್ಲಿಯೂ ಕೇಶದ ವಿಷಯವನ್ನು ಕೇಶವ ಹೇಳ್ಬಹುದು. ಚಿನ್ಮಯನ ಕೂದಲಲ್ವಾ, ಅದು ಎಷ್ಟೊತ್ತಿಗೂ ಹೇಳ್ಬಹುದು. ಆದ್ರೆ ಈಗ ಇರುವುದು ಹಾಗೆ, ಲಕ್ಷ ನನಗೆ ಎರಡು. ನಾನು ನೋಡಿದಲ್ಲಿಯೇ ಆಗುವುದಲ್ಲ. ನನ್ನ ಮನೆಯಂಗಳದಲ್ಲಿದ್ದ ತುಳಸಿಗೆ ನಾನು ತರ್ಪಣವನ್ನು ಕೊಟ್ರೆ ಗಂಗೆಗೆ ಪ್ರವಾಹ ಬರ್ತದೆ. ಕೃಷ್ಣ ಕಾರುಣ್ಯ, ಕೃಷ್ಣ ಕಾರ್ಯ ಅಂದ್ರೆ ಹಾಗೆ. ಈಗ ಹೊಗಳಿದ್ದು ಕರ್ಣನನ್ನು, ಜೇವಡೆಯಬೇಕಾದ್ದು ನೀನು. ಈ ಎಲ್ಲವನ್ನು ಮರೆತು ಅವ ಸಾಯುವುದಕ್ಕೆ ಇದ್ದವ ಅಂತ ತೋರಿಸುವುದಕ್ಕೆ ಅಷ್ಟು ಹೊಗಳಿದ್ದೇನೆ. ಇನ್ನು ಒಂದು ಮಾತು ಹೇಳಿಬಿಡ್ತೇನೆ, ನಿನ್ನನ್ನು ಹೊಗಳಬೇಕಾಗಿಯೇ ಇಲ್ಲ. ಯಾಕೆ? ನಿನ್ನನ್ನು ನಾ ಹೊಗಳಿದ್ರೆ ಗಾಂಡೀವ ನಿಂದನೆಯಲ್ಲಿ ನಿನ್ನನ್ನೇ ನೀ ಹೊಗಳಿಕೊಂಡಾಗ ಆಗ್ತದೆ. ಆತ್ಮ ಪ್ರಶಂಸೆ ಎನ್ನುವುದು ಆತ್ಮಹತ್ಯೆಗೆ ಮಕ್ಕಳನ್ನು ಹೊಗಳಿದ ತಾಯಿ ತಂದೆಯರ ಹಾಗೆ ಹೊಗಳ ಕೂಡದು. ಹೊಗಳುವುದಿದ್ರೆ ಹಿಂದಿನಿಂದ ಹೊಗಳಬೇಕು, ಎದುರಿನಿಂದ ಹೊಗಳುವುದಲ್ಲ. ನಿನ್ನ ಹಿಂದೆ ನಾನು ಎಷ್ಟು ಮಾತಾಡ್ತೇನೆ ಗೊತ್ತಾ ನಿನ್ನ ಬಗ್ಗೆ? ಬೈಯುವುದಾ? ಮಕ್ಕಳ ಬಗ್ಗೆ ತಾಯಿ ತಂದೆ ಮಾತಾಡಿದಾಗೆ ಅಂತ ಹೇಳ್ತೇನೆ, ಬೈಯುವುದಾ? ಹಿಂದಿನಿಂದ ಖಂಡಿತ ಬೈಯುವುದಿಲ್ಲ, ಮತ್ತೆ ಹೊಗಳುವುದೇ. ಹೌದು. ಅವೊಬ್ಬ ಎಷ್ಟು ದುಡಿತಾನೆ, ಎಂತೆಲ್ಲ ಮಾಡುತ್ತಾನೆ, ಎಷ್ಟೊತ್ತಿಗೆ ಹೇಗೆ ಇದನ್ನೆಲ್ಲ ಮಾಡುತ್ತಾನೆ ಅಂತಲೇ ಗೊತ್ತಾಗುವುದಿಲ್ಲ. ಹೌದು, ಹೀಗೆಲ್ಲ ಹೇಳಿದ್ದೇನೆ ನಾನು. ಅಂದ್ರೆ ಈಗ ಏನ್ ಮಾಡ್ಬೇಕು? ಈಗ ಎಲ್ಲ ಕ್ಲೇಶವನ್ನು ಮರೆತು ಅವ ಹಾರಿಸಿದ ಜಾರಿಸಿದ ರಥಕ್ಕೆ ಪ್ರತಿಯಾಗಿ ಏನು ಮಾಡುತ್ತಿ ಅಂತ ಹೇಳು. ಬಿಟ್ಟ ಕತ್ತರಿಸಲಿ ಬಳಿಕನು ವಾದ